श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय विश्वोदयस्थितिलयो नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख कारणाय वितताय नमो नमस्ते। तत्कारणाय वितताय नमो नमस्ते। अशेषवाग्जाड्यमलापहन्त्री अशेषवाग्जाड्यमलापहन्त्री नवं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी अमेह जिह्वाग्रसुरङ्गनर्तकी ममेह जिह्वाग्रसुरङ्गनर्तकी अवप्रसन्ना वदने च मे श्रीः। भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति एवेतं जययोगीन्द्रं कामबाणच्चिदं सदा सेवेतं जय योगीन्द्रं कामबाणच्छिदं सदा ज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् सत्याभिघ्नकराब्जोत्थान् पञ्चाशद्वर्षपूर्णकाम् सत्यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् न विघ्नप्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ಶ್ರುತಿಗಳನ್ನ ಪ್ರಮಾಣಗಳನ್ನಾಗಿ ಉದಾಹರಣೆ ಮಾಡ್ತಾ ವಿಷ್ಣು ಸರ್ವೋತ್ತಮತ್ವ ವಿಷಯಕವಾದಂತಹ ಪ್ರಮಾಣಗಳನ್ನ ಶ್ರುತಿವೇದಗಳನ್ನ ಕೊಟ್ಟು ಅದೇ ರೀತಿಯಾಗಿ ಭಗವಂತನ ಸೃಷ್ಟಿಯೂ ಸತ್ಯ, ಅಂತಹ ಸೃಷ್ಟಿ ಮಾಡುವಂತಹ ಭಗವಂತ ಸರ್ವೋತ್ತಮ ಅಂತ ಈ ರೀತಿಯಾಗಿ ಸೃಷ್ಟಿಯ ಒಂದು ಸತ್ಯತ್ವವನ್ನ ತಿಳಿಸ್ತಾ ಇನ್ನು ಅನೇಕ ರೀತಿಯಾದಂತಹ ಜಗತ್ತಿನೊಳಗಿರ್ತಕ್ಕಂಥ ಅನೇಕ ಎಲ್ಲ ಸತ್ಯವಾದಂತಹವುಗಳನ್ನ ತಿಳಿಸ್ತಾ ಪಂಚಭೇದಗಳು ಕೂಡ ಸತ್ಯ, ಪಂಚಭೇದಗಳಿಂದ ಈ ಜಗತ್ತು ಕೂಡಿದ್ದು ಅಂತ ಹೇಳ್ತಾ ಪಂಚಭೇದಗಳು ಯಾವುದು ಅಂತ ತಿಳಿಸಿಕೊಟ್ರು. ತಿಳಿಸಿಕೊಟ್ಟಾದ ಮೇಲೆ
ಈ ಪಂಚಭೇದಗಳು ಕೂಡ ಕೇವಲ ಸಂಸಾರಾವಸ್ಥೆಯಲ್ಲಿ ಇದ್ದಾಗ ಮಾತ್ರ ಭೇದ ಅಂತ ಇಲ್ಲ. ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ಆ ಭೇದಗಳು ನಿತ್ಯವೇ ಆಗಿರ್ತವೆ. ಮೋಕ್ಷಕ್ಕೆ ಹೋದಾಗಲೂ ಭೇದವು ಇದ್ದೇ ಇರುತ್ತದೆ, ಅಲ್ಲಿಯೂ ಸತ್ಯವಾಗಿ ಇರುತ್ತದೆ ಎಂಬುದನ್ನ ಪಂಚಭೇದ ಇಮೇ ನಿತ್ಯ ಸರ್ವಾವಸ್ಥಾಸು ಸರ್ವಶಃ ಅಂತ ಈ ರೀತಿಯಾಗಿ ತಿಳಿಸ್ತಾ, ಪಂಚಭೇದಗಳು ಅದು ಮೋಕ್ಷಕ್ಕೆ ಭೇದಗಳು ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ಜೀವರಿಗೆ ಭಗವಂತನಿಗೆ, ಜಡಕ್ಕೂ ಭಗವಂತನಿಗೆ, ಸೊ ಜೀವರಿಗೆ, ಜಡಗಳಿಗೆ, ಜಡಗಳಿಗೆ ಈ ಭೇದಗಳು ಅಲ್ಲಿಯೂ ಕೂಡ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ನಿತ್ಯವಾಗಿ ಇದ್ದು ಸತ್ಯವಾಗಿ ಇರ್ತವೆ ಎಂಬುದನ್ನ ತಿಳಿಸ್ತಾ 71ನೇ ಶ್ಲೋಕದಲ್ಲಿ ಮತ್ತೊಂದು ವಿಚಾರವನ್ನ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ಮುಕ್ತಾನಾಂ ಚ ಹೀಯಂತೆ ತಾರತಮ್ಯಂ ಚ ಸರ್ವದಾ. ಭೇದ ಹೇಗೆ ಮೋಕ್ಷಕ್ಕೆ ಹೋದ ಮೇಲೆಯೂ ಭೇದ ಇದ್ದೇ ಇರುತ್ತದೋ ಅದೇ ರೀತಿಯಾಗಿ ತಾರತಮ್ಯವೂ ಕೂಡ ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ತಾರತಮ್ಯ ಇದು ತಪ್ಪಿದ್ದಲ್ಲ, ತಾರತಮ್ಯ ಹೋಗೋದಿಲ್ಲ. ಅಂದ್ರೆ ಈಗ ಸಂಸಾರಾವಸ್ಥೆಯಲ್ಲಿ ಬ್ರಹ್ಮದೇವರು ಸಂಸಾರದಲ್ಲಿ ಇದ್ದಾರೆ, ವಾಯುದೇವರು ಸಂಸಾರದಲ್ಲಿ, ರುದ್ರದೇವರು ಸಂಸಾರ, ಎಲ್ಲ ದೇವತೆಗಳು ಕೂಡ ಸಂಸಾರದಲ್ಲಿ ಇದ್ದಾರೆ. ತಾರತಮ್ಯ ದೇವತೆಗಳಲ್ಲಿ ಮಾತ್ರ ಗೊತ್ತಾಗ್ತದೆ. ಮನುಷ್ಯರಲ್ಲಿ ಯಾವ ಜೀವ ಹೇಗಿದ್ದಾನೋ ಗೊತ್ತಿಲ್ಲ, ಆ ಜೀವನ ಸ್ವರೂಪ ಹೇಗಿದೆಯೋ ಗೊತ್ತಿಲ್ಲ. ಈಗ ಮನುಷ್ಯರಲ್ಲಿ ನಾವು ಕಾಣೋದಾದ್ರೆ ಯಾರು ಉತ್ತಮರಾಗಿ ಇರ್ತಾರೋ, ಯಾರು ಅಧಮರಾಗಿ ಇರ್ತಾರೋ ಅವ್ರು ನಿಜವಾದಂತಹ ಸ್ವರೂಪ ಈಗ ಅಧಮನಾಗಿ ಇದ್ದಂತಹ ಜೀವನ ಸ್ವರೂಪ ಅವಕ್ಕಿಂತ ಉತ್ತಮರಾಗಿರಬಹುದು. ಉತ್ತಮನಾದಿಂತ ಈಗ ಉತ್ತಮನಾಗಿರ್ತಕ್ಕಂತಹ ಜೀವನ ಸ್ವರೂಪ ಅಧಮವಾಗಿ ಇರಬಹುದು ಅವ್ರಿಗಿಂತಲೂ ಕೂಡ. ಅಂದ್ರೆ ಈ ಜನ್ಮದಲ್ಲಿ ಮಾತ್ರ ಉತ್ತಮರು ಅಧಮರಾಗಿ ಹುಟ್ಟಿರ್ತಾರೆ. ನಿಜವಾದಂತಹ ಸ್ವರೂಪ ಮನುಷ್ಯರಲ್ಲಿ ಗೊತ್ತಾಗೋದಿಲ್ಲ. ಆದ್ರೆ ದೇವತೆಗಳಲ್ಲಿ ಮಾತ್ರ ವಾಯುದೇವರು, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಇಂದ್ರದೇವರು, ಹೀಗೆ ಅನೇಕ ದೇವತೆ ಎಲ್ಲ ಅವರಲ್ಲಿ ತಾರತಮ್ಯ ನಮಗೆ ಗೊತ್ತಾಗ್ತದೆ. ಈಗ ಈ ತಾರತಮ್ಯ ಏನು ಗೊತ್ತಾಗ್ತದಲ್ಲ, ಈ ತಾರತಮ್ಯ ಆ ದೇವತೆಗಳು ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ, ದೇವತೆಗಳು, ಗಂಧರ್ವರು, ಪಿತೃಗಳು, ರಾಜರು ಎಲ್ಲರೂ ಕೂಡ ಈ ತಾರತಮ್ಯ ಗೊತ್ತಾಗ್ತದೆ. ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ಎಲ್ಲರೂ ಮೋಕ್ಷವನ್ನು ಹೊಂದಿದ್ದಾರೆ ಅಂದ ಮಾತ್ರಕ್ಕೆ ಅವರಿಗೇನು ಐಕ್ಯ ಬರೋದಿಲ್ಲ, ಸಮಾನ ಸಾಮ್ಯ ಬರೋದಿಲ್ಲ, ಅಲ್ಲಿಯೂ ತಾರತಮ್ಯ ಇದ್ದದ್ದೇ ಎಂಬುದನ್ನ ತಾರತಮ್ಯಂ ಚ ಸರ್ವದಾ ಎಂಬುವಂತಹ ಶಬ್ದದಿಂದ 71ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟರು ಶ್ರೀಮದಾಚಾರ್ಯರು. ಆ ತಾರತಮ್ಯ ಏನು ಎಂಬುದನ್ನ ಶ್ರೀಮದಾಚಾರ್ಯರು ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ತಾರತಮ್ಯ ಏನು, ಯಾರಿಗಿಂತ ಯಾರು ದೊಡ್ಡವರು, ಯಾರಿಗಿಂತ ಯಾರು ಚಿಕ್ಕವರು, ಒಂದು ಕ್ರಮವನ್ನು ತಿಳಿಸಿಕೊಡ್ತಾರೆ. ಯಾರಿಗಿಂತ ಯಾರು ಉತ್ತಮರು ಎಂಬುವಂತಹ ಕ್ರಮವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈ ಎಲ್ಲ ವಿಚಾರವನ್ನ ಹೇಳ್ತಾ ಕೊನೆಗೆ ವಿಷ್ಣು ಸರ್ವೋತ್ತಮತ್ವವನ್ನ ತಿಳಿಸಿಕೊಡುವಂತಹ ಪ್ರಮಾಣವನ್ನು ಉದಾಹರಣೆ ಮಾಡ್ತಾ ಇದ್ದದ್ದು ಶ್ರೀಮದಾಚಾರ್ಯರು. ಮತ್ತೆ ಹಿಂದೆ ಹೋಗ್ಬೇಕು ನಾವು. ಹಿಂದೆ ಎಲ್ಲ ಭಗವಂತನಿಗೇನೆ ಸರ್ವೋತ್ತಮತ್ವವನ್ನು ಹೇಳ್ತಾ ಇದ್ದದ್ದು ಅಂತ ಪ್ರಮಾಣವನ್ನ ಕೊಡ್ತಾ ಇದ್ದದ್ದು. ಈಗ ಇಷ್ಟು ಹೊತ್ತು ಅಲ್ಲಿ ತನಕ ಸರ್ವೋತ್ತಮತ್ವ ವಿಷಯಕ ಪ್ರಮಾಣವನ್ನ ಕೊಟ್ಟು ವೇದಗಳೂ ಕೂಡ ಭಗವಂತನಿಗೇನೆ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದುದರಿಂದಾಗಿ ಇದೇ ಆ ವಿಷ್ಣುವಿಗೆ ಸರ್ವೋತ್ತಮತ್ವವನ್ನು ಹೇಳುವಂತಹ ಗ್ರಂಥಗಳೇ ಯಥಾರ್ಥವಾದದ್ದು. ಇನ್ನೆಲ್ಲ ಉಳಿದೆಲ್ಲ ಗ್ರಂಥಗಳು ಕೂಡ ಮೋಹಶಾಸ್ತ್ರಗಳು ಅಂತ ತಿಳಿದುಕೊಳ್ಳಬೇಕು ಅನ್ನೋ ಸಲುವಾಗಿ ಇಷ್ಟು ಹೊತ್ತಿನಿಂದ, ಇಷ್ಟು ಅನೇಕ ಶ್ಲೋಕಗಳಿಂದ ಅನೇಕ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಈಗ ಕೊನೆಗೆ ವಿಷ್ಣು ಸರ್ವೋತ್ತಮ ತಾರತಮ್ಯವನ್ನ ಹೇಳ್ತಾ ವಿಷ್ಣು ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಈಗ 22ನೇ ಶ್ಲೋಕದಿಂದ ತಾರತಮ್ಯವನ್ನ ತಿಳಿಸಿಕೊಡ್ತಾರೆ. 72ನೇ ಶ್ಲೋಕ. ಕ್ಷಿತಿಪಾ ತಾರತಮ್ಯಂ ದರ್ಶಯತಿ ಕ್ಷಿತಿಪಾ ಇತಿ ಅಂತ ಅವತಾರಿಕೆಯನ್ನು ಕೊಡ್ತಾರೆ. ಕ್ಷಿತಿಪಾ ಮನುಷ್ಯ ಗಂಧರ್ವಾ, ಕ್ಷಿತಿಪಾ ಮನುಷ್ಯ ಗಂಧರ್ವಾ, ದೇವಾಶ್ಚ ಪಿತರಶ್ಚಿರಾಃ, ದೇವಾಶ್ಚ ಪಿತರಶ್ಚಿರಾಃ, ಆಜಾನಜಾಃ ಕರ್ಮಜಾಶ್ಚ, ಆಜಾನಜಃ ಕರ್ಮಜಾಶ್ಚ, ದೇವಾ ಇಂದ್ರ ಪುರಂದರಃ, ದೇವಾ ಇಂದ್ರ ಪುರಂದರಃ,
क्षितिपा मनुष्य गंधर्वा देवाश्च पितरश्चिराः आजानजाः कर्मजाಶ್ಚ ದೇವಾ ಇಂದ್ರ ಪುರಂದರಃ ಎಂಬುದಾಗಿ 72ನೆಯ ಶ್ಲೋಕ. ಪದವಿಭಾಗ. ಕ್ಷಿತಿಪಾಹ ಮನುಷ್ಯ ಗಂಧರ್ವಾಹ ದೇವಾಹ ಚ ಪಿತರಃ ಚಿರಾಹ. ಪಿತರಶ್ಚಿರಾಹ ಅಂದ್ರೆ ಪಿತರಃ ಚಿರಾಹ. ಆಜಾನಜಾಹ ಕರ್ಮಜಾಹ ಚ ದೇವಾಹ ಇಂದ್ರಃ ಪುರಂದರಃ ಎಂಬುದಾಗಿ ಪದವಿಭಾಗ. ಈ ಶ್ಲೋಕ 72ನೇ ಶ್ಲೋಕ ಚಿಕ್ಕದಾಗಿ ಇರಬಹುದು. ಇದಕ್ಕೆ ಅನೇಕ ಈ ಶ್ಲೋಕದಲ್ಲಿ ಅನೇಕ ವಿಚಾರಗಳನ್ನ ಟಿಪ್ಪಣಿಕಾರರು ಜನಾರ್ದನ ಭಟ್ಟರು ತಿಳಿಸಿಕೊಟ್ಟಿದ್ದಾರೆ. ಅನೇಕ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ. ಸಾಮಾನ್ಯವಾಗಿ ಮೇಲ್ನೋಟದಲ್ಲಿ ಯಾರಿಗಿಂತ ಯಾರು ಉತ್ತಮರು ಅಂತ ಗೊತ್ತಾಗ್ತದೆ. ಅದರೊಳಗೂ ಕೂಡ ಸ್ವಲ್ಪ ವಿಷಯಗಳು ಮತ್ತೆ ಸ್ವಲ್ಪ ದೊಡ್ಡವರು ಚಿಕ್ಕವರು ಈ ರೀತಿಯಾಗಿ ಮತ್ತೆ ತಾರತಮ್ಯವನ್ನ ಟಿಪ್ಪಣಿಕಾರರು ಬೇರೆ ಬೇರೆ ಪ್ರಮಾಣಗಳನ್ನು ಕೊಟ್ಟು ತಿಳಿಸಿಕೊಡ್ತಾರೆ. ಮೊದಲಿಗೆ ನೋಡಿ, ಕ್ಷಿತಿಪಾಹ. ಕ್ಷಿತಿಪಾಹ ಅಂದ್ರೆ ರಾಜರುಗಳು ಅಂತ ಅರ್ಥ. ಈಗಿನ ರಾಜರು ಅಂತ ಅರ್ಥ ಅಲ್ಲ, ಯೋಗ್ಯ ಆದಂಥ ರಾಜರು. ಹಿಂದೆ ನಾವು ಪುರಾಣದಲ್ಲಿ ಕೇಳ್ತೇವಲ್ಲ, ಅನೇಕ ಆ ಎಲ್ಲ ರಾಜರುಗಳು ಕೂಡ ಅವರು ಕ್ಷಿತಿಪಾಹ ಅಂತ ತೆಗೆದುಕೊಳ್ಬೇಕಿಲ್ಲ. ನೃಪಾಹ ರಾಜರುಗಳು ಅಂತ ಅರ್ಥ. ಅವರು ಉತ್ತಮರು ಅಂತ ಅರ್ಥ. ಇನ್ನು ಅವರಿಗಿಂತ ಯಾರು ಉತ್ತಮರು ಅಂತಂದ್ರೆ ಹೇಗೆ ಶ್ಲೋಕ ಹೇಗಿದೆಯೋ ಅದೇ ರೀತಿಯಾಗಿ ತಾರತಮ್ಯ, ವ್ಯತ್ಯಾಸ ಇಲ್ಲ. ಶ್ಲೋಕದಲ್ಲಿ ಗೊಂದಲವನ್ನ ಮಾಡಿಲ್ಲ. ತಾರತಮ್ಯ ಹೇಗಿದೆಯೋ ಅದೇ ರೀತಿಯಾಗಿ ಶ್ಲೋಕವನ್ನ ಶ್ರೀಮದಾಚಾರ್ಯರು ಇಲ್ಲಿ ಉಲ್ಲೇಖ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಕ್ಷಿತಿಪಾಹ ಅವರಿಗಿಂತಲೂ ಕೂಡ ಮನುಷ್ಯ ಗಂಧರ್ವಾಹ, ಮನುಷ್ಯ ಗಂಧರ್ವರು ರಾಜರುಗಳಿಗಿಂತಲೂ ಕೂಡ ಮನುಷ್ಯ ಗಂಧರ್ವರು ಇವರು ಉತ್ತಮರು. ಯಾರ ಮನುಷ್ಯ ಗಂಧರ್ವರು ಅಂತಂದ್ರೆ ಮನುಷ್ಯ ಗಂಧರ್ವಾಹ ದೇವಾಶ್ಚ ಅಂತ ಇದೆ ನೋಡಿ. ದೇವಾಹ ಅಂತ ಶಬ್ದ 2 ಸತಿ ಬಂದಿದೆ. ಅಂದ್ರೆ ಒಂದು ತಿಳಿದುಕೊಳ್ಳಬೇಕು, ಮನುಷ್ಯ ಗಂಧರ್ವಾಹ ಮತ್ತು ದೇವಾಹ ಅಂದ್ರೆ ದೇವಗಂಧರ್ವಾಹ ಅಂತ ಅರ್ಥ. ಈ ರಾಜರುಗಳಿಗಿಂತಲೂ ಕೂಡ ಮನುಷ್ಯ ಗಂಧರ್ವರು ಇವರು ಶ್ರೇಷ್ಠರು, ಉತ್ತಮರು ಅಂತ ತಿಳಿಸ್ತಾ ಇದ್ದದ್ದು ತಾರತಮ್ಯದಲ್ಲಿ. ಮನುಷ್ಯ ಗಂಧರ್ವಾಹ ಅಂದ್ರೆ ಪರಮುಖೇನ ದೇವ ಪ್ರೇಷ್ಯಾಹ ಮನುಷ್ಯ ಗಂಧರ್ವಾಹ. ಮತ್ತೊಬ್ಬರ ದ್ವಾರ, ಮತ್ತೊಬ್ಬರ ಮೂಲಕವಾಗಿ ದೇವರನ್ನ ಹೊಂದುವಂಥವರು ಇವರು ಮನುಷ್ಯ ಗಂಧರ್ವರು ಅಂತ ಹೇಳಿ. ಇನ್ನ ದೇವಗಂಧರ್ವರು ಅಂದ್ರೆ ಸ್ವಮುಖೇನ ದೇವ ಪ್ರೇಷ್ಯಾಹ, ಸ್ವಯಂ ತಾವೇ ದೇವರನ್ನ ಹೋಗಿ ಹೊಂದುವಂಥವರು ಅವರು ದೇವಪ್ರೇಷ್ಯಾಹ ದೇವಗಂಧರ್ವಾಹ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಹೀಗೆ ಈ ಕ್ಷಿತಿಪರಿಗಿಂತಲೂ ಕೂಡ ರಾಜರುಗಳಿಗಿಂತಲೂ ಕೂಡ ಮನುಷ್ಯ ಗಂಧರ್ವರು ಮತ್ತು ದೇವಗಂಧರ್ವರು ಶ್ರೇಷ್ಠ. ಅವರಿಗಿಂತಲೂ ಕೂಡ ಯಾರು ಅಂದ್ರೆ ಪಿತರಶ್ಚಿರಾಹ ಅಂತ ಇದೆ. ಚಿರಾಹ ಪಿತರಹ ಅಂತ ಅರ್ಥ. ಚಿರಪಿತೃಗಳು ಅಂತ ಇದ್ದಾರೆ. ಆ ಚಿರಪಿತೃಗಳು, ಪಿತೃಗಳು ಅಂದ್ರೆ ಈಗಿನ ಈ ಲೋಕದಲ್ಲಿರತಕ್ಕಂತಹ ಪಿತೃಗಳು ಅಂತ ತಿಳಿದುಕೊಳ್ಳೋದಲ್ಲ, ಚಿರಪಿತೃಗಳು ಅಂತ ಇದ್ದದ್ದು. ಹೀಗಾಗಿ ಆ ಮನುಷ್ಯ ಗಂಧರ್ವ ಮತ್ತು ದೇವಗಂಧರ್ವರಿಗಿಂತಲೂ ಕೂಡ ಚಿರಪಿತೃಗಳು ಇವರು ಉತ್ತಮರು, ಶ್ರೇಷ್ಠರು. ಇನ್ನು ಅವರಿಗಿಂತಲೂ ಕೂಡ ಆಜಾನಜಾಹ ಅಂತ ಮುಂದೆ ಇದೆ ನೋಡಿ. ಆಜಾನಜಾಹ ಅಂತ ಏನ್ ಆಜಾನಜಾಹ ಅಂದ್ರೆ ದೇವಕುಲೆ ಜಾತಾಹ, ದೇವತೆಗಳ ಕುಲದಲ್ಲಿ ಹುಟ್ಟಿದವರು. ದೇವತೆಗಳ ಕುಲದಲ್ಲಿ ಹುಟ್ಟಿದಂಥವರನ್ನ ಆಜಾನಜರು ಅಂತ ಕರೀತಾರೆ. ಇವರಿಗೆ ಅನೇಕ ವ್ಯಕ್ತಿಗಳಿದ್ದಾರೆ. ಆ ಅನೇಕ ವ್ಯಕ್ತಿಗಳಿಗೆ ಹೆಸರೇ ಇಲ್ಲ ಅವರಿಗೆ. ಹೇಗೆ ಉಲ್ಲೇಖ ಮಾಡೋದು ಅಂದ್ರೆ ಎಲ್ಲ ಗ್ರಂಥಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಅನಾಖ್ಯಾತಾಹ ದೇವಾಹ, ಹೆಸರಿಲ್ಲದೆ ಇರುವಂತಹ ದೇವತೆಗಳೇ ಅಂತೆ ಅವರ ಹೆಸರು. ಅನಾಖ್ಯಾತಾಹ ದೇವಾಹ ಆಜಾನ ದೇವಾಹ. ಆಖ್ಯಾ ಅಂದ್ರೆ ಹೆಸರು, ಆಖ್ಯಾ ಇಲ್ಲ,
ಅಖ್ಯಾತ ದೇವಾಹ, ಹೆಸರಿಲ್ಲದೆ ಇರತಕ್ಕಂತಹ ದೇವತೆಗಳ ಗುಂಪು ಅಜಾನಜ ಅಂತ ಒಂದು ಆ ಗುಂಪಿಗೆ ಹೆಸರಿಟ್ಟಿದ್ದಾರೆ. ಅಜಾನಜ ದೇವತೆಗಳು ಅಂತ ಹೇಳಿ. ಇವರು ದೇವ ಕುಲಗಳಲ್ಲಿ ದೇವತೆಗಳ ಕುಲದಲ್ಲಿ ಹುಟ್ಟಿದವರು. ಇವರು ಈ ಚಿರಪಿತೃಗಳಿಗಿಂತಲೂ ಕೂಡ ಉತ್ತಮರು ಅಂತ. ಇನ್ನು ಅವರಿಗಿಂತಲೂ ಕೂಡ ಕರ್ಮಜಾಶ್ಚ, ಕರ್ಮಜಾಹ ಅಂದ್ರೆ ಕರ್ಮಣ ದೇವತ್ವಂ ಪ್ರಾಪ್ತಾಹ ಕರ್ಮದೇವಾಹ. ಕರ್ಮಜಾಹ ಅಂದ್ರೆ ಕರ್ಮದೇವತೆಗಳು ಅಂತ ಅರ್ಥ. ಏನ್ ಕರ್ಮದೇವತೆಗಳು ಅಂದ್ರೆ ಕರ್ಮಗಳನ್ನ ಮಾಡೋಣದ್ರಿಂದ ದೇವತ್ವವನ್ನು ಹೊಂದಿದಂಥವರು. ಅನೇಕ ರೀತಿಯಾದಂತಹ ಕರ್ಮಗಳನ್ನ ಮಾಡಿ, ಸತ್ಕರ್ಮಗಳನ್ನು ಮಾಡಿ ಅದರ ದೇವತ್ವವನ್ನು ಹೊಂದಿದವರು ದೇವತೆಗಳಾಗಿದ್ದು. ಅವ್ರು ಯಾರು ಅಂದ್ರೆ ಬಲಿಯಾದ್ಯಾಹ, ಬಲಿ ಚಕ್ರವರ್ತಿ ಅಂತ ಕೇಳ್ತೇವಲ್ಲ, ಆ ಬಲಿಚಕ್ರವರ್ತಿ ಮೊದಲಾದಂಥವರು ಇವರು ಕರ್ಮಜರು, ಅಂದ್ರೆ ಕರ್ಮವನ್ನ ಮಾಡಿ ದೇವತ್ವವನ್ನ ಹೊಂದಿದಂತಹ ವ್ಯಕ್ತಿಗಳು. ಹೀಗಾಗಿ ಬಲಿ ಅಸುರ ಅಂತ, ಅಸುರ ಕುಲದಲ್ಲಿ ಹುಟ್ಟಿದವಾದರೆ ಪರಮ ಭಗವದ್ಭಕ್ತ ಬಲಿಚಕ್ರವರ್ತಿ. ಅದಕ್ಕಾಗೇನೆ ಭಗವಂತನಿಗೆ ವಿಷ್ಣು ಆ ವಾಮರೂಪಿಯಾದಂತಹ ಭಗವಂತನಿಗೇನೆ ಸಂಕಲ್ಪವನ್ನ ಮಾಡಿದ್ದೇನೆ, ದಾನವನ್ನ 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ ಸಂಕಲ್ಪವನ್ನ ಮಾಡಿದ್ದಕ್ಕೆ ಅಷ್ಟು ಭಕ್ತಿಯಿಂದ ಶುಕ್ರಾಚಾರ್ಯರು ಬಂದು ಹೇಳಿದಾಗಲೂ ಕೂಡ ಬಂದಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಭಗವನೇ ಬಂದಿದ್ದಾನೆ, ನಿನ್ನನ್ನ ನಾಶ ಮಾಡ್ತಾನೆ, ನಿನ್ನೆಲ್ಲ ಸಂಪತ್ತನ್ನು ಕಸಿದುಕೊಳ್ತಾನೆ ಅಂತ ಹೇಳಿದರೂ ಕೂಡ ಬಲಿಚಕ್ರವರ್ತಿ ಮಾತ್ರ ಆ ಸಂಕಲ್ಪದಿಂದ, ಸತ್ಯ ಮಾತಿನಿಂದ ಹಿಂದೆ ಸರಿಲಿಲ್ಲ. ಅಷ್ಟು ಭಗವಂತನ ಮೇಲೆ ಭಕ್ತಿಯಿಂದ ಅದನ್ನ ದಾನ ಮಾಡ್ತಾನೆ ಅಂತ ಕೇಳ್ತೇವೆ. ಆ ರೀತಿಯಾಗಿ ಅಂತಹ ಬಲಿಚಕ್ರವರ್ತಿ ಸುರಕುಲದಲ್ಲಿ ಹುಟ್ಟಿದರೂ ಕೂಡ ಆ ಪರಮ ಭಗವದ್ಭಕ್ತ ದೇವತೆ, ಕರ್ಮದೇವತೆಯ ಆ ಬಲಿಚಕ್ರವರ್ತಿ, ಕರ್ಮವನ್ನ ಮಾಡಿ ದೇವತ್ವವನ್ನು ಹೊಂದಿದಂತಹ ದೇವತೆಗಳು ಆ ವ್ಯಕ್ತಿಗಳು. ಅವರು ಈ ಅಜಾನಜ ದೇವತೆಗಳಿಗಿಂತಲೂ ಕೂಡ ಅವರು ಉತ್ತಮರು ಅಂತ ಅರ್ಥ. ಇನ್ನು ಅವರಿಗಿಂತಲೂ ಕೂಡ ದೇವಾಹ ಅಂತ ಮುಂದೆ ಶಬ್ದ ಇದೆ. ಹಾಗಾಳೆ ಕರ್ಮಜಾಹ ದೇವಾಹ ಅಂತ ಸೇರಿಸ್ಕೊಳ್ಬಾರದು. ಕರ್ಮಜಾಹ ಎಂಬುದಕ್ಕೇನೆ ಕರ್ಮವನ್ನ ಮಾಡಿ ದೇವತ್ವವನ್ನು ಹೊಂದಿದಂಥವರು ಅಂತ ಅರ್ಥ. ಕರ್ಮಜಾಹ ಕರ್ಮದಿಂದ ಹುಟ್ಟಿದವರು, ದೇವತ್ವವನ್ನ ಪಡೆದುಕೊಂಡವರು ಅಂತ ಅರ್ಥ. ಇನ್ನು ದೇವಾಹ ಅಂತಂದ್ರೆ ಅವರಿಗಿಂತಲೂ ಕೂಡ ತಾತ್ವಿಕಾಹ ದೇವಾಹ ಅಂತ ಅರ್ಥ. ತತ್ವಾಭಿಮಾನಿ ದೇವತೆಗಳು, ತತ್ವನ್ಯಾಸ ಮಾಡುವಂತಹ ವ್ಯಕ್ತಿಗಳು ಗೊತ್ತಿರ್ತದೆ. ತತ್ವನ್ಯಾಸದಲ್ಲಿ ಯಾವ್ಯಾವ ದೇವತೆಗಳನ್ನ ಉಲ್ಲೇಖ ಮಾಡಿದ್ದಾರೋ ಆ ಎಲ್ಲ ದೇವತೆಗಳು ಅವರು ತಾತ್ವಿಕ ದೇವತೆಗಳು ಅಂತ ಕರೆಯೋದು. ಅಂತಹ ತಾತ್ವಿಕ ದೇವತೆಗಳು ಈ ಕರ್ಮಜ ದೇವತೆಗಳಿಗಿಂತಲೂ ಕೂಡ ಉತ್ತಮರು. ಇನ್ನು ತದನಂತರದಲ್ಲಿ ಇಂದ್ರಹ, ಅವರಿಗಿಂತಲೂ ಕೂಡ ಯಾರು ಉತ್ತಮ ಅಂದ್ರೆ ಇಂದ್ರಹ. ಇಂದ್ರಹ ಎಂಬುದಕ್ಕೆ ಟಿಪ್ಪಣಿಕಾರ ಬರೀತಾರೆ ದಕ್ಷಃ ಅಂತ ಬರೀತಾರೆ. ಇಂದ್ರ ಅಂದ್ರೆ ಇಂದ್ರದೇವರನ್ನು ತೆಗೆದುಕೊಳ್ಳುವುದಲ್ಲ, ಇಂದ್ರ ಅಂದ್ರೆ ಒಡೆಯ ಅಂತ ಅರ್ಥ. ಒಡೆಯನಾದಂಥವ್ರು ದಕ್ಷ ಪ್ರಜಾಪತಿ. ಆ ದಕ್ಷನನ್ನ ತೆಗೆದುಕೊಳ್ಳಬೇಕು. ಆ ದಕ್ಷ ದೇವತೆಗಿಂತಲೂ ಕೂಡ ಉತ್ತಮ ಅಂತ ಅರ್ಥ. ಇನ್ನ ಮುಂದೆ ಪುರಂದರಹ ಅಂತ ಇದೆ. ಪುರಂದರಹ ಎಂಬುದಕ್ಕೆ ಈಗಿರತಕ್ಕಂತಹ ಇಂದ್ರದೇವರು. ಪುರಂದರ ಅಂತ ಈ ವೈವಸ್ವತ ಮನ್ವಂತರದಲ್ಲಿ ಇದ್ದಂಥವರು ಇಂದ್ರದೇವರು ಅಂದ್ರೆ ಪುರಂದರ ಅಂತ ಹೆಸರಿನ ಇಂದ್ರದೇವರು. ಆ ಪುರಂದರ ಎಂಬುವಂತಹ ಇಂದ್ರದೇವರು ಈ ದಕ್ಷ ಪ್ರಜಾಪತಿಗಳಿಗಿಂತಲೂ ಕೂಡ ಉತ್ತಮ ಅಂತ ತಿಳಿದುಕೊಳ್ಳಬೇಕು. ಅಥವಾ ಯದ್ಧ ಅಂತ ಮತ್ತೊಂದು ರೀತಿ ಅರ್ಥವನ್ನು ಮಾಡ್ತಾರೆ. ಪುರಂದರಃ ಇಂದ್ರಃ ಇತಿ ವಿಶೇಷಣ ವಿಶೇಷ್ಯ ಭಾವೇನ ಅನ್ವಯ. ಅಥವಾ ಹಿಂಗ್ ತಿಳ್ಕೊಂಡ್ಬಿಡಿ, ಪುರಂದರಃ ಇಂದ್ರ, ಪುರಂದರ ಎಂಬುವಂತ ಹೆಸರಿನ ಇಂದ್ರದೇವರು ಈ ತಾತ್ವಿಕ ದೇವತೆಗಳಿಗಿಂತಲೂ ಕೂಡ ಉತ್ತಮ ಅಂತ ಹೀಗೂ ಅರ್ಥ ಮಾಡ್ಕೊಳ್ಬಹುದು. ಅಥವಾ ಮೊದಲು ಹೇಳಿದಂತೆ ತಾತ್ವಿಕ ದೇವತೆಗಳಿಗಿಂತಲೂ ಕೂಡ ಇಂದ್ರಃ ಅಂದ್ರೆ ದಕ್ಷ ಪ್ರಜಾಪತಿ, ದಕ್ಷ ಪ್ರಜಾಪತಿಗಿಂತಲೂ ಕೂಡ ಇಂದ್ರ ಅಂದ್ರೆ ಈ ಪುರಂದರ ಇಂದ್ರ ಉತ್ತಮ ಅಂತ ಎರಡು ರೀತಿ ಅರ್ಥ ಮಾಡಿದರೂ ಕೂಡ ಏನು ತಪ್ಪಾಗೋದಿಲ್ಲ ಅಂತ ಒಟ್ಟು ಎರಡು ರೀತಿಯಿಂದ ವ್ಯಾಖ್ಯಾನ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಒಟ್ಟು ಇಂದ್ರದೇವರು ತತ್ವಾಭಿಮಾನ ದೇವತೆಗಳಿಗಿಂತಲೂ ಕೂಡ ದೊಡ್ಡವರು, ಉತ್ತಮರು ಅಂತ ಅರ್ಥ. ಇಷ್ಟು ಒಂದು ತಾರತಮ್ಯವನ್ನ ತಿಳಿಸಿಕೊಟ್ರು. ಇದಾದ ಮೇಲೆ ಇಲ್ಲಿ ಮನುಷ್ಯರು ಬರಲೇ ಇಲ್ಲ. ಹಾಗಾದರೆ ಮನುಷ್ಯರನ್ನ ಯಾವ ಒಂದು ಪಕ್ಷದಲ್ಲಿ ಮನುಷ್ಯರ ಒಂದು ಪ್ರವೇಶವೇ ಇಲ್ಲದಂತಾಯ್ತಲ್ಲ ಅಂತಂದ್ರೆ ಅದಕ್ಕೆ ಅತ್ರ ಕ್ಷಿತಿಪೇಭ್ಯೋಪ್ಯವರಾಹ ಮನುಷ್ಯೋತ್ತಮಾಹ.
ಮನುಷ್ಯರು ಇದ್ರೊಳಗೆ ಸೇರ್ಕೊಳ್ಳೋದೇ ಇಲ್ಲ, ತಾರತಮ್ಯದಲ್ಲಿ ಲೆಕ್ಕವನ್ನೇ ಹಿಡಿಯೋದಿಲ್ಲ. ಯಾಕೆ ಮನುಷ್ಯನಲ್ಲಿ ಯಾವ ಜೀವ ಹೇಗೆ ಒಂದು ಸ್ವರೂಪ ಇದೆ, ಯಾವ ಜೀವನ ಸ್ವರೂಪ ಹೇಗಿದೆ ಗೊತ್ತಿಲ್ಲ. ಆದರೆ ಮನುಷ್ಯೋತ್ತಮರನ್ನ ಇಲ್ಲಿ ಪರಿಗಣನೆ ಮಾಡ್ತಾರೆ. ಕ್ಷಿತಿಪಾಹ ಎಂಬುದರಿಂದ ಕ್ಷಿತಿಪೇಭ್ಯೋಪಿ ಅವರಾಹ ಮನುಷ್ಯೋತ್ತಮಾಹ ಇತಿ ಜ್ಞೇಯಾಹ. ಮೊದಲಿಗೆ ಕ್ಷಿತಿಪಾಹ ಅಂತ ಹೇಳಿದ್ದು ರಾಜರುಗಳನ್ನು ತೆಗೆದುಕೊಂಡದ್ದು. ಅದರ ಮುಂದಿಂದ ಮೇಲೆ ಮೇಲೆ ಹೋಗ್ತಾ ಇದ್ದದ್ದು ತಾರತಮ್ಯವನ್ನು ಹೇಳ್ತಾ ಇದ್ದದ್ದು. ಅವರಿಗಿಂತ ಯಾರು ಕಡಿಮೆ ಅಂತಂದ್ರೆ, ಕ್ಷಿತಿಪರಿಗಿಂತ ಮೊದಲಿಗೆ ಯಾರು ಅಂದ್ರೆ ಕಡಿಮೆ ಇದ್ದವ್ರು ಯಾರು ಅಂದ್ರೆ ಮನುಷ್ಯೋತ್ತಮಾಹ, ಮನುಷ್ಯೋತ್ತಮರು, ಮನುಷ್ಯರಲ್ಲಿ ಭಾರಿ ಉತ್ತಮರು ಅಂತಿದ್ದಾರಲ್ಲ ಅವರು ತಾರತಮ್ಯದಲ್ಲಿ ತೆಗೆದುಕೊಳ್ಳಬೇಕು. ಆ ಮನುಷ್ಯೋತ್ತಮರಿಗಿಂತಲೂ ಈ ಕ್ಷಿತಿಪರು ರಾಜರುಗಳು ಉತ್ತಮ ಅಂತ ಹೀಗೆ ಮುಂದೆ ಆ ಶ್ಲೋಕದಲ್ಲಿ ಹೇಳಿದಂತೆ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು ಅಂತ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ಇಷ್ಟು ಶ್ಲೋಕದಿಂದ ಅರ್ಥವಾಗುವಂತಹ ವಿಷಯ. ಇನ್ನ ಅನೇಕ ವಿಚಾರಗಳನ್ನ ತಿಳಿಸ್ತಾರೆ ಇಲ್ಲಿ. ಇದೇ ವಿಷಯಕ್ಕೇನೆ ಒಂದು ಗೀತಾ ತಾತ್ಪರ್ಯದ ಒಂದು ಪ್ರಮಾಣವನ್ನು ಕೊಡ್ತಾರೆ. ಭೂಪಾ ಮನುಷ್ಯ ಗಂಧರ್ವಾಹ, ಮೇಲೆ ಹೇಳಿದಂತಹ ಶ್ಲೋಕನೇ, ಏನು ಶ್ರೀಮದಾಚಾರ್ಯ ಶ್ಲೋಕವನ್ನು ಹೇಳಿದ್ದಾರೋ, ತಾರತಮ್ಯವನ್ನು ತಿಳಿಸಿದ್ದಾರೋ, ಇದೇ ತಾರತಮ್ಯವನ್ನೇ ಮತ್ತೊಂದು ಕಡೆಗೆ ಅದನ್ನು ತಿಳಿಸಿಕೊಟ್ಟಿದ್ದು ಅಂತ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಭೂಪಾ ಮನುಷ್ಯ ಗಂಧರ್ವಾಹ ದೇವಾಹ ಪಿತರ ಏವಚ ಆಜಾನೀಯಾಹ ಕರ್ಮದೇವಾಹ ತತ್ವರೂಪ ಪುರಂದರಃ. ಅರ್ಥ ಆಗಿರ್ತದೆ. ಭೂಪ ರಾಜರು, ಮನುಷ್ಯ ಗಂಧರ್ವಾಹ ದೇವಾಹ ಅಂದ್ರೆ ದೇವಗಂಧರ್ವಾಹ, ಪಿತರಃ ಏವಚ, ಮುಂದೆ ಅಜಾನಜ ಅಂತ ಸೇಮ್ ಅಲ್ಲಿ ಇದ್ದಂಗೆ ಇದೆ. ಅಜಾನೀಯಾಹ ಕರ್ಮದೇವಾಹ ತತ್ವರೂಪಾಹ ಅಂತ ಇದೆ, ಅಲ್ಲಿ ದೇವಾಹ ಅಂತ ಆ ಶಬ್ದದಿಂದ ತತ್ವ ದೇವತೆಗಳನ್ನು ತೆಗೆದುಕೊಂಡದ್ದು. ಈ ಶ್ಲೋಕದಲ್ಲಿ ತತ್ವರೂಪಾಹ ಅಂತ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಆಮೇಲೆ ಪುರಂದರಃ ಅಂತ ಹೇಳಿದ್ದಾರೆ, ಅಲ್ಲಿ ದಕ್ಷ ಪ್ರಜಾಪತಿಯನ್ನ ಮೇಲೆ ಇಂದ್ರ ಪದದಿಂದ ಸೇರಿಸಿಕೊಂಡದ್ದು. ಇಲ್ಲಿ ತೆಗೆದುಕೊಂಡು ನೇರವಾಗಿ ಹೋಗಿದ್ದು. ಇನ್ನು ಮುಂದೆ ಹೇಳಿದ್ದು ಶಿವೋ ವಿರಿಂಚ ಕ್ರಮಾಶ್ರಗುಣೋತ್ತರ ಮುಕ್ತಾನೇಯೇ ಭೂಪಾಶ್ರಗುಣಾಃ. ಆಚಾರ್ಯ ಧ್ವನಿ ಹೋಗ್ತಾ ಇದೆ ಆಚಾರ್ಯ, ಈ ಕೇಳಿಸ್ತಾ ಇಲ್ಲ ಸರಿಯಾಗಿ. ಇಲ್ಲ, ಇನ್ನ ಕೊಯ್ ಕೊಯ್ ಅಂತಾನೆ ಇದೆ. ಹರೇ ನಮಃ. ಹಾ, ಇವಾಗ ಪರವಾಗಿಲ್ಲ ಆಚಾರ್ಯ. ನೋಡಿ, ಈ ಶ್ಲೋಕ ಕೇಳಿಸ್ತಿಲ್ವಾ? ಇದು ಕೊಯ್ ಕೊಯ್ ಅಂತ ಅಂತಾನೆ ಇದೆ. ಇವಾಗ ಅಲ್ಲಿವರೆಗೆ ಹೇಳಿದ್ರಿ ಪುರಂದರ ಅದು ಹೇಳ್ತಾ ಇದ್ರಿ, ಮನುಷ್ಯೋತ್ತಮರು ಅದೆಲ್ಲ ಕೇಳಿಸ್ತು, ಎಲ್ಲರಿಗೂ ಕೇಳಿಸ್ತದು. ಎರಡನೇ ಸತಿ ಮನುಷ್ಯೋತ್ತಮ ಹೇಳ್ದಾಲು ಕೇಳಿಸ್ತು. ಸರಿ, ನೋಡಿ ಮುಂದೆ ಟಿಪ್ಪಣಿಕಾರರು ಇದನ್ನ ಹೇಳ್ತಾ ಇದ್ರಿ, ಇದು ಕೇಳಿಸ್ತಿಲ್ಲ. ಸಂಬಂಧಪಟ್ಟಂತೆ ಪ್ರಮಾಣವನ್ನು ಕೊಡ್ತಾ ಇದ್ದದ್ದು. ಶ್ರೀಮದಾಚಾರ್ಯರು ಏನು ಪ್ರಮಾಣವನ್ನ ಸೂಚನೆ ಮಾಡಿ ಇಟ್ಟಿದ್ದಾರೋ, ತೋರಿಸಿದ್ದಾರೋ, ಇದೇ ಸೇಮ್ ಇದರಂತೆಯೇ ಪ್ರಮಾಣ ತಾರತಮ್ಯವನ್ನು ಹೇಳಿದಂತಹದ್ದು ಗೀತಾ ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭೂಪಾ ಮನುಷ್ಯಗಂಧರ್ವಾಃ ದೇವಾ ಪಿತರ ಏವಚ ಆಜಾನೀಯ ಕರ್ಮದೇವಾಃ ತತ್ವರೂಪ ಪುರಂದರಃ. ಭೂಪ ಅಂತ ಅಲ್ಲಿ ಕ್ಷಿತಿಪಾತ್ ಬಂದಿದೆ, ಭೂಪ ಅಂತ ಇದೆ. ಅಲ್ಲಿ ಮನುಷ್ಯ ಗಂಧರ್ವಾಃ ದೇವಾಶ್ಚ ಅಂತ ಇದೆ, ಇಲ್ಲಿ ಮನುಷ್ಯ ಗಂಧರ್ವಾಃ ದೇವಾಃ ಅಂತ ಇದೆ. ಅಲ್ಲಿ ಪಿತರಶ್ಚಿರಾಹ ಅಂತ ಇದೆ, ಇಲ್ಲಿ ಪಿತರ ಏವಚ ಅಂತ ಇದೆ ಗೀತಾ ತಾತ್ಪರ್ಯದಲ್ಲಿ. ಇಲ್ಲಿ ಕೊಟ್ಟದ್ದು ಅಜಾನಜಾಹ ಅಂತ, ಇಲ್ಲಿ ಆಜಾನೀಯಾಹ ಅಂತ ಇದೆ. ಮುಂದೆ ಕರ್ಮಜಾಶ್ಚ ಅಂತ ಇಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಕರ್ಮದೇವಾಹ ಅಂತ ಶಬ್ದ ಇದೆ. ಇಲ್ಲಿ ದೇವಾಹ ಅಂತ ಅನ್ನೋದರಿಂದ ತಾತ್ವಿಕ ದೇವತೆಗಳನ್ನು ತೆಗೆದುಕೊಂಡದ್ದು, ಅಲ್ಲಿ ತತ್ವರೂಪಾಹ ಅಂತ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಪುರಂದರಃ ಅಂತ ಇಲ್ಲಿ ಇಂದ್ರಃ ಪುರಂದರಃ ಅಂತ ಈ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು. ಅಲ್ಲಿ ಗೀತಾ ತಾತ್ಪರ್ಯದಲ್ಲಿ ಬರೇ ಪುರಂದರಃ ಅಂತ ನೇರವಾಗಿ ಇಂದ್ರದೇವರಿಗೆ ತಾರತಮ್ಯವನ್ನು ತಿಳಿಸಿಕೊಟ್ಟದ್ದು ಇಂದ್ರದೇವರಲ್ಲಿ. ಇದಾದ ಮೇಲೆ ಮುಂದಿನ ತಾರತಮ್ಯವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಗೀತಾ ತಾತ್ಪರ್ಯದಲ್ಲಿ. ಶಿವೋ ವಿರಿಂಚ ಇತ್ತೇತೆ ಕ್ರಮಾತ್ ಶತಗುಣೋತ್ತರಾಹ. ಈ ಇಂದ್ರದೇವರಿಗಿಂತಲೂ ಕೂಡ ಯಾರು ಉತ್ತಮರು ಅಂತಂದ್ರೆ ಶಿವ, ರುದ್ರದೇವರು ಉತ್ತಮರು. ಅವರಿಗಿಂತಲೂ ಕೂಡ ಯಾರು ಉತ್ತಮರು ಅಂದ್ರೆ ವಿರಿಂಚ,
ಬ್ರಹ್ಮದೇವರು ಉತ್ತಮರು. ಇತ್ತೇತೆ ಕ್ರಮಾತ್ ಶತಗುಣೋತ್ತರಾಹ, ಇವರೆಲ್ಲರೂ ಕೂಡ ಕ್ರಮವಾಗಿ ಏನು ತಾರತಮ್ಯವನ್ನ ತಿಳಿಸಿಕೊಟ್ಟಿದ್ದಾರೋ ಒಬ್ಬರಿಗಿಂತ ಒಬ್ಬರು ಎಷ್ಟು ಪಟ್ಟು ಉತ್ತಮರು ಅಂದ್ರೆ 100 ಪಟ್ಟು ಉತ್ತಮರು. ಶತಗುಣೋತ್ತರಾಹ, 100 ಪಟ್ಟು ಉತ್ತಮರು ಅಂತ ತಿಳಿದುಕೊಳ್ಳಬೇಕು ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭೂಪ ಶತಗುಣಾವರಾಹ. ಇನ್ನ ಮೋಕ್ಷದಲ್ಲಿಯೂ ಕೂಡ ಈ ರಾಜರು ಅಂತ ಹೇಳಿದ್ರಲ್ಲ ಕ್ಷಿತಿಪಾಹ ಅಂತ, ಇವರು ಮೋಕ್ಷವನ್ನು ಹೊಂದಿ ಆದ ಮೇಲೆ ಯಾರಿಗಾದ್ರೂ ಸಮಾನರಾಗ್ತಾರ ಅಂದ್ರೆ ಅಲ್ಲಿಯೂ ಸಮಾನರಾಗೋದಿಲ್ಲ. ಅಲ್ಲಿಯೂ ಕೂಡ ಶತಗುಣಾವರಾಹ, 100 ಪಟ್ಟು ಗುಣಗಳಿಂದ ಅವರಾಗೇ ಇರ್ತಾರೆ. ಈ ಹೇಗಿರ್ತಾರೋ ಹಾಗೂ ಹಾಗೆ ಇರ್ತಾರೆ ಅಂತ ಅರ್ಥ. ಇದು ಗೀತಾ ತಾತ್ಪರ್ಯದಲ್ಲಿ ಇಲ್ಲಿ ಹೇಗೆ ಇದೆಯೋ ಅದೇ ರೀತಿಯಾದಂತಹ ಒಂದು ಪ್ರಮಾಣವನ್ನ ಅಲ್ಲಿ ಕೊಟ್ಟಿದ್ದನ್ನ ಟಿಪ್ಪಣಿಕಾರ ತಿಳಿಸಿಕೊಟ್ರು. ಇದೇ ರೀತಿಯಾಗಿ ತತ್ವ ಸಂಖ್ಯಾನ, ಶ್ರೀಮದಾಚಾರ್ಯ ರಚನೆ ಮಾಡಿದಂತ ತತ್ವ ಸಂಖ್ಯಾನ ಗ್ರಂಥದಲ್ಲಿ ಹೇಳಿದಂಥದ್ದು ಒಂದು ಪ್ರಮಾಣವನ್ನು ಕೊಡ್ತಾರೆ. ದೇವಋಷಿ ಪಿತೃಪ ನರ ಇತಿ ಮುಕ್ತಾಸ್ತು ಪಂಚಧ ಅಂತ ತತ್ವ ಸಂಖ್ಯಾನದಲ್ಲಿ ಬರುವಂತಹ ಒಂದು ಶ್ಲೋಕ. ದೇವ ಋಷಿ ಪಿತೃ ಪ ನರ ಅಂತ ಹೇಳಿದ್ದು ಅಲ್ಲಿ ನೋಡಿ, ಕೊನೆ ಹಿಂದಿನ ಬರಬೇಕು. ನರಾಹ ಅಂದ್ರೆ ಮನುಷ್ಯೋತ್ತಮರು ಅಂತ ಅರ್ಥ, ಪ ಅಂತಂದ್ರೆ ರಾಜರು ಅಂತ ಅರ್ಥ, ಪಿತೃ ಅಂದ್ರೆ ಪಿತೃದೇವತೆಗಳು, ಋಷಿಗಳು ಮತ್ತು ದೇವತೆಗಳು. ಹೀಗೆ ಮುಕ್ತಾಸ್ತು ಪಂಚದ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿಯೂ ಕೂಡ ಈ ತಾರತಮ್ಯವನ್ನ ತಿಳಿಸಿಕೊಟ್ಟಿದ್ದಾರೆ. ಏತತ್ ಶಬ್ದಾರ್ಥ ಯಜುಸ್ಸಂಹಿತಾಯಾಮ್ ತಸ್ಮಾತ್ ಶತಗುಣಾನಂದ ಗಂಧರ್ವಾ ಮಾನುಷಾತ್ಮಕಾಃ ಮುಕ್ತ್ಯಾ ಶ್ರುತಿಫಲಂ ಪ್ರಾಪ್ತಾಃ ತತಃ ಕಾಮಹತಾಸ್ತಥಾ ಎಂಬುದಾಗಿ ಮತ್ತೊಂದು ಪ್ರಮಾಣವನ್ನ, ಬ್ರಹ್ಮವಲ್ಲಿಯ ಒಂದು ಪ್ರಮಾಣವನ್ನ ಕೊಟ್ಟು ಅಲ್ಲಿ ಒಬ್ಬೊಬ್ಬರು ಕೂಡ 100 ಪಟ್ಟು ಅವರರು ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಮೇಲೆ ಹೋದ್ರೆ 100 ಪಟ್ಟು ಉತ್ತಮರು, ಕೆಳಗೆ ಬಂದ್ರೆ 100 ಪಟ್ಟು ಅಧಮರು ಅಂತ ಈ ರೀತಿಯಾಗಿ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು. ತೇಭ್ಯ ಶತಗುಣಾನಂದಾಃ ದೇವಪ್ರೇಷ್ಯಾಸ್ತು ಮುಖ್ಯತಃ ಏತೇ ಹಿ ದೇವಗಂಧರ್ವಾನ್ ಉಕ್ತೇಭ್ಯಸ್ತೇಭ್ಯ ಏವ ಚ ಶತಾಧಿಕಾ ಹಿ ಪಿತರಃ ತೇಭ್ಯಃ ಆಜಾನದೇವತಾಃ ಅನಾಖ್ಯಾತಾ ದೇವತಾಸ್ತು ಜಾತಾ ದೇವಕುಲೇ ಚಯಾಃ. ಈ ಬ್ರಹ್ಮವಲ್ಲಿಯ ಏನ್ ಹೇಳಿದ್ರಲ್ಲ ಇದೇ ತಾರತಮ್ಯವನ್ನೇ ಬ್ರಹ್ಮವಲ್ಲಿಯಲ್ಲಿಯೂ ಕೂಡ ಹೇಳಿದಂತ ತಾರತಮ್ಯವನ್ನೇ ಈ ಶ್ಲೋಕವನ್ನ ಉದಾಹರಣೆ ಮಾಡಿದ್ದಾರೆ. ಆಜಾನ ದೇವತಾಸ್ತಾಹಿ ತೇಭ್ಯೋಗ್ರ್ಯಾ ಕರ್ಮದೇವತಾಃ ಬಲ್ಯಾದ್ಯ ಅಂತರ ಪ್ರಾಪ್ತ ದೇವತಾ ಕರ್ಮದೇವತಾಃ ತಾಭ್ಯಶ್ಚ, ಆ ಕರ್ಮದೇವತೆಗಳಿಗಿಂತಲೂ ಕೂಡ ತಾತ್ವಿಕಾ ದೇವಾಃ ಸೃಷ್ಟ್ಯಾದೋ ದೇವತಾಂಗತಾಃ. ನೋಡಿ, ಹೆಚ್ಚಿನ ಒಂದು ವಿಷಯ ಏನಂದ್ರೆ ತಾತ್ವಿಕಾಃ ದೇವಾಃ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಈ ಬ್ರಹ್ಮವಲ್ಲಿಯಲ್ಲಿ ತಾತ್ವಿಕ ದೇವತೆಗಳು ಅಂದ್ರೆ ಯಾರು ಅಂತಂದ್ರೆ, ಹೇಗೆ ಅಜಾನಜಾಹ ಅಂತಂದ್ರೆ ದೇವತೆಗಳ ಕುಲದಲ್ಲಿ ಹುಟ್ಟಿದ್ದರಿಂದ ಅವರನ್ನ ಅಜಾನಜ ದೇವತೆಗಳು ಅಂತ ಕರೆದಾರ ಅಂತ ಹೇಳಿದ್ರಲ್ಲ, ಹಾಗೆ ಇಲ್ಲಿ ಬ್ರಹ್ಮವಲ್ಲಿಯಲ್ಲಿ ಬಂದದ್ದು ತಾರತಮ್ಯವನ್ನು ತಿಳಿಸ್ತಾ ತಾತ್ವಿಕ ದೇವರ ಒಂದು ದೇವತೆಗಳ ತಾರತಮ್ಯವನ್ನು ಹೇಳುವಾಗ ಸೃಷ್ಟ್ಯಾದವು ದೇವತಾಂಗತಃ, ಸೃಷ್ಟಿಯ ಆದಿ ಕಾಲದಲ್ಲಿ ದೇವತ್ವವನ್ನು ಹೊಂದಿದವರು ತಾತ್ವಿಕ ದೇವತೆಗಳು ಅಂತ ಏನಿದ್ದಾರೋ ಇವರು ಸೃಷ್ಟಿಯ ಆದಿ ಕಾಲದಲ್ಲಿ ದೇವತ್ವವನ್ನು ಹೊಂದಿದವರು ಅಂತ ಹೆಚ್ಚಿನ ಒಂದು ಅಂಶವನ್ನ ಈ ತಾರತಮ್ಯವನ್ನು ಹೇಳುವಾಗ ತಿಳಿಸ್ತಾರೆ. ಇನ್ನು ತೇಭ್ಯೋ ದಕ್ಷಸ್ತು ಇಂದ್ರನಾಮ. ನೋಡಿ, ಮುಂದೆ ಬ್ರಹ್ಮವಲ್ಲಿ ಪ್ರಮಾಣದಲ್ಲಿ ಕೊಡ್ತಾರೆ. ತೇಭ್ಯ ತಾತ್ವಿಕ ದೇವತೆಗಳಿಗಿಂತಲೂ ಕೂಡ ಯಾರು ಉತ್ತಮ ಅಂತಂದ್ರೆ ದಕ್ಷ ಅಂತ ಅಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಅದನ್ನೇ ನೋಡಿ ಇಲ್ಲಿ ಇಂದ್ರ ಎಂಬುದರಿಂದ ತಾತ್ಪರ್ಯ ನಿರ್ಣಯದಲ್ಲಿ ಟಿಪ್ಪಣಿಕಾರರು ದಕ್ಷ ಅಂತ ಅರ್ಥವನ್ನು ವ್ಯಾಖ್ಯಾನ ಮಾಡಿದ್ರು. ಅದಕ್ಕೇನು ಸೂಚಕ ಅಂದ್ರೆ ಬ್ರಹ್ಮವಲ್ಲಿ ಪ್ರಮಾಣವೇ ಸೂಚಕ. ಅಲ್ಲಿ ತೇಭ್ಯೋ ದಕ್ಷ ಸ್ವಿಂದ್ರನಾಮ ಅಂತ ಸ್ಪಷ್ಟ ಇದೆ. ಇಂದ್ರ ಎಂಬುವಂತಹ ಹೆಸರಿನ ದಕ್ಷ ಪ್ರಜಾಪತಿ ಉತ್ತಮ ಅಂತ ಇಂದ್ರ ಎಂಬುದರಿಂದ ಅದನ್ನು ತೆಗೆದುಕೊಳ್ಳಬೇಕು. ಸಹಿಂದುಂ ರಾರಯತ್ಪುರ ತಸ್ಮಾತ್ ಬೃಹಸ್ಪತಿರ್ನಾಮ ಮಹೇಂದ್ರತ್ವಾತ್ ಪುರಂದರ. ದಕ್ಷಿಣೆಗಿಂತಲೂ ಕೂಡ ಪುರಂದರ ಎಂಬುವಂತಹ ಪುರಂದರ ಇಂದ್ರದೇವರು ಇವರು ಉತ್ತಮ ಅಂತ ಈ ರೀತಿಯಾಗಿ ಬ್ರಹ್ಮವಲ್ಲಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತಸ್ಮಾತ್ ಪ್ರಜಾಪತಿರ್ ಮುಕ್ತೋ ರುದ್ರ ಪ್ರಜನನೇಷಿತ. ಆ ಇಂದ್ರದೇವರಿಗಿಂತಲೂ ಕೂಡ
ರುದ್ರದೇವರು ಉತ್ತಮರು ಅಂತ ಈ ರೀತಿಯಾಗಿ ಇಷ್ಟು ಇಲ್ಲಿ ಹೇಳಿದಂತಹ ತಾರತಮ್ಯವನ್ನ ಒಂದು ಗೀತಾ ತಾತ್ಪರ್ಯದಲ್ಲಿ ಹೇಳಿದಂತ ತಾರತಮ್ಯವನ್ನ ಸೂಚನೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನು ಅನೇಕ 5-6 ಶ್ಲೋಕಗಳ ಬ್ರಹ್ಮವಲ್ಲಿಯಲ್ಲಿ ಬಂದದ್ದು ಅದನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಹಿಂದೆ ಇಲ್ಲಿ ಹೇಳಿದಂತಹ ತಾರತಮ್ಯದೊಳಗೇನೆ ಮತ್ತೆ ಕೆಲವೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಅವರಿಗಿಂತಲೂ ಇವರು ಉತ್ತಮರು, ಇವರಿಗಿಂತ ಇವರು ಉತ್ತಮರು ಅಂತ ಕ್ರಮವನ್ನು ಹೇಳಿದ್ದಾರಲ್ಲ, ಅದರೊಳಗೂ ಕೆಲವರು ಚಿಕ್ಕವರು, ಕೆಲವರು ದೊಡ್ಡವರು ಅಂತ ಇದ್ದಾರೆ. ತಾರತಮ್ಯ ಹೇಳಿದ ಪ್ರಕಾರವೂ ಕೂಡ ಕೆಲವೊಬ್ರು ಆ ವ್ಯಕ್ತಿಗಳು ಅವರಿಗಿಂತಲೂ ಉತ್ತಮರಾಗಿ ಇದ್ದುದನ್ನ ಕೆಲವು ವ್ಯಕ್ತಿಗಳನ್ನ ಮುಂದೆ ತಿಳಿಸಿಕೊಡ್ತಾರೆ. ಯಾರಿಗಿಂತ ಯಾರು ಉತ್ತಮರು ಅಂತ ಅದನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣ.